ಸ್ವೀಟ್ ಸ್ವೀಟ್ ಬಬ್ಲಿ ಬಬ್ಲಿ ಚಾಕ್ಲೇಟ್ ಚಂದನ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಮ್ಯಾಜಿಕ್ ವಿತ್ ಕಾಮಿಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಅಂತ ಹೇಳ್ತಾ ಇದೀನಿ. ಇವತ್ತು ನಮ್ಮ ಮತ್ತೆ ಸ್ಪೆಷಲ್ ಗೆಸ್ಟ್ ಒಬ್ರು ಇದ್ದಾರೆ, ನಮ್ಮ ಪೊಂಗು ಸ್ವಾಮಿಗಳು ಅಂತ. ಅವ್ರನ್ನೆಲ್ಲ ನಾವೆಲ್ಲ ಸೇರಿ ಅವ್ರನ್ನ ವೆಲ್ಕಮ್ ಮಾಡೋಣ. ಪೊಂಗು ಸ್ವಾಮಿಗಳೇ, ನಮ್ಗೆ ನಮ್ ವೀಕ್ಷಕರಿಗೆ ಎಲ್ಲಾರ್ಗೂನು ಆಶೀರ್ವಾದ ಮಾಡಿ. ಪ್ರಸಾದ ಪ್ರಸಾದ ಪ್ರಸಾದ. ಕನ್ನಡದ ಕಲೆಯನ್ನು ಕಂಡು ಕಿಲ ಕಿಲ ನಗುವ ಪಂಚಕೋಟಿ ಕನ್ನಡಾಭಿಮಾನಿಗಳೆಲ್ಲರಿಗೂ ಮಲೆನಾಡ ಹೆಬ್ಬಾಗಿಲು ತೋರಣ ತೀರ್ಥಹಳ್ಳಿಯ ನಿಶ್ಚಲ್ ಅಲಿಯಾಸ್ ಜಾದೂಗಾರ್ ಪೋಂಗ ಮಂತ್ರವಾದಿ ಮಾಡುವ ಸ್ವಾಗತ ಸುಸ್ವಾಗತ. ಸೊ ನಿಮ್ ಹತ್ರ ಇವಾಗ ಫಸ್ಟ್ ನಾನು ಒಂದು ಕ್ವಶನ್ ಕೇಳ್ತೀನಿ. ಎಲ್ಲ ಮಂತ್ರವಾದಿಗಳಿಗೂ ಒಬ್ಬೊಬ್ರು ದೇವರನ್ನ ಹೋಲ್ಸ್ಕೊಂಡಿರ್ತಾರಲ್ವಾ, ನೀವ್ ಯಾವ ದೇವರನ್ನ ಹೋಲ್ಸ್ಕೊಂಡಿದೀರಾ? ಓಂ ಪೋಕಿ ಮಾನಾಯ ಸ್ವಾಹ, ನರಸಿಂಹರಾಜಾಯ ಸ್ವಾಹ, ಟೆನ್ನಿಸ್ ಕೃಷ್ಣಾಯ ಸ್ವಾಹ, ಮಿಸ್ಟರ್ ಬೀನಾಯ ಸ್ವಾಹ, ಎಲ್ಲ ದೇವರು ಹೋಲ್ಸ್ಕೊಂಡಿದ್ದೀವಿ. ಓ, ಇದೆಲ್ಲ ನಾನ್ ಚಿಕ್ಕ ಹುಡುಗಿ ಇರುವಾಗ ಫೇವ್ರೆಟ್ ಪ್ರೋಗ್ರಾಮು, ಫೇವ್ರೆಟ್ ಆಕ್ಟರ್ಸ್ಗಳನ್ನ ಅವ್ರನ್ನೆಲ್ಲ ಹೋಲಿಸ್ಕೊಂಡಿದ್ದೀರಾ. ತುಂಬಾ ಗ್ರೇಟ್ ನೀವು. ಹೌದು, ಎಲ್ರಿಗೂ ಆಶೀರ್ವಾದ ಮಾಡ್ತೀವಿ. ಆಶೀರ್ವಾದ ಮಾಡಿ. ಓಂ ರಾಮ್ ಹ್ರೀಂ ಮಂತ್ರದಂಡ ಮೇಲೆ ಬಾ ಮೇಲೆ ಬಾ ಮೇಲೆ ಬಾ. ನೋಡಿ ಮಂತ್ರದಂಡ ಮೇಲೆ ಬರ್ತಿದೆ. ಏನಿಲ್ಲ. ಆ ಓಂ ರಾಮ್ ಹ್ರೀಂ. ವೀಕ್ಷಕರಿಗೆ ಆಶೀರ್ವಾದ ಮಾಡು. ಆ ಓಂ ಓಂ ರಾಮ್ ಹ್ರೀಂ. ಎಲ್ಲರಿಗೂ ಆಶೀರ್ವಾದ ಮಾಡ್ತಿದ್ದಾರೆ. ಆಶೀರ್ವಾದ. ತುಂಬಾ ಥ್ಯಾಂಕ್ಸ್. ಆಮೇಲೆ ನೀವು ಇನ್ನ ಏನೇನ್ ತರ ಇದು ಮಾಟ ಮಂತ್ರ ಮಾಡ್ತೀರಾ ನೀವು? ನಾವು ಮಾಟನ್ನು ಮಂತ್ರ ಎಲ್ಲ ಮಾಡ್ತೀವಿ. ಮಟನ್ ಸಾರು, ಮಟನ್ ಬಿರಿಯಾನಿ, ಮಟನ್ ಚಿಕನ್ ಕಬಾಬ್. ಇದಲ್ಲ ರೀ ಮಾಟ ಮಂತ್ರ ಅಂತ ಹೇಳ್ತಾರೆ. ಅದೇ ಮಟನ್ ಚಿಕನ್ ಎಲ್ಲ ಮಾಡ್ತೀವಿ. ಮಾಟ ಮಂತ್ರ ಎಲ್ಲ ಮಾಡಲ್ಲ. ಮಾಟ ಮಂತ್ರ ನಾವು ಬಹಳ ಒಳ್ಳೆ ಸ್ವಾಮೀಜಿಗಳು, ನಾವು ಬಹಳ ಒಳ್ಳೆ ಮಂತ್ರವಾದಿಗಳು. ಮತ್ತೆ ಏನ್ ಮಾಡ್ತೀರಾ ನೀವು? ನಾವೆಲ್ಲರಿಗೂ ಒಳ್ಳೇದ್ ಮಾಡ್ತೀವಿ. ಯಾವ ರೀತಿ ಅಲ್ಲಪ್ಪ? ನಾವೆಲ್ಲ ಒಳ್ಳೆ ಮಂತ್ರಗಳು ಹೇಳ್ತೀವಿ. ಹೇಳಿ ಒಂದ್ ಸ್ವಲ್ಪ. ಅರೆಯಂ ಸಿಡುಗುಟ್ಟಾನೆ ಮೆಟ್ಟಲವುದೇ ಚಾಣಗಳಿಂದಲ್ಲದೆ ಕಿರಿದಾಗಿರ್ದೊಡೇನು ಪಾಯ ಪರನೋರ್ವ ಕೋಟಿಗೀಡಕ್ಕೂ ಹೆಮ್ಮರದಿಂದಲೆತ್ತಬಹುದೇ ಬಲ್ಬಾರಂ ಬಲ್ಬಾರಂ ಬಲ್ಬಾರಂ. ಸೂಪರ್ ಸೂಪರ್ ಸೂಪರ್. ಮತ್ತೆ ಕೇಳಿದ್ರಲ್ಲ ನೀವು? ನಾನು 10ನೇ ಕ್ಲಾಸ್ ಅಲ್ಲಿ ಓದಿದ ಪದ್ಯ ಆಯ್ತು. ನನಗೆ ಹೇಳ್ತಾ ಇದೀರಾ ಇವ್ ಮಂತ್ರ ಅಂತ. ನೀವು ಓದಿರ್ಬೋದು 10ನೇ ಕ್ಲಾಸ್ ಅಲ್ಲಿ. ಅದು ನಾವೇ ಆ ಪಾಠ್ಯ ಪುಸ್ತಕಕ್ಕೆ ಸೇರಿಸಿದ್ದು. ಅಂದ್ರೆ ನಿಮ್ ಪ್ರಕಾರವಾಗಿ ಸ್ಕೂಲ್ ಮಕ್ಳೆಲ್ಲಾನು ಮಂತ್ರವಾದಿಗಳಾಗ್ಬಿಡ್ಬೇಕಾ? ಸ್ಕೂಲ್ ಮಕ್ಕಳೆಲ್ಲ ಮಂತ್ರವಾದಿಗಳಾಗಿ ಮಂತ್ರದ ಮೂಲಕ ಪಾಠಗಳನ್ನು ಕಲಿಬೇಕು, ಪ್ರಪಂಚಕ್ಕೆಲ್ಲ ಒಳ್ಳೇದಾಗ್ಬೇಕು ಅಂತ ನಮ್ಮ ಅಪೇಕ್ಷೆ. ಆ ತರದಲ್ಲಿ ನಾವು ಕಾರ್ಯೋನ್ಮುಖ ಆಗಿದ್ದೀವಿ. ಎಲ್ರಿಗೂ ಒಳ್ಳೇದಾಗ್ಬೇಕು, ಪ್ರಪಂಚವೇ ಮಂತ್ರವಾದಿಗಳ ಸಾಮ್ರಾಜ್ಯಗಳಾಗ್ಬೇಕು ಅನ್ನೋದು ನಮ್ಮ ಧ್ಯೇಯ. ಹಂಗಾರೆ ಇಡೀ ಪ್ರಪಂಚ ನೀವು ಮಂತ್ರವಾದಿಗಳನ್ನ ಮಾಡಕ್ ಹೊರಟಿದ್ದೀರಾ. ಇವತ್ತು ನೋಡಿ ದಿಟ್ಟ ಹೆಜ್ಜೆ. ನಾವು ಪ್ರಪಂಚದಲ್ಲಿ ಯಾವ ತರ ಒಳ್ಳೇದ್ ಮಾಡ್ತೀವಿ ನೋಡಿ. ಇವತ್ತು ಕಾರ್ಯಕ್ರಮದ ಕೊನೆಯಲ್ಲಿ ಚಂದನ ಅವರಿಗೆ ನಾಗವಲ್ಲಿ ಬರುತ್ತೆ, ನಾಗವಲ್ಲಿ ಬರ್ಸಿ ಎಲ್ರಿಗೂ ಅದನ್ನ ಒಂದು ಒಳ್ಳೇದ್ ಮಾಡಕ್ ಹೇಳಿ. ನನಗೆ ಗೊತ್ತಿಲ್ಲದೆ ಅದ್ ಹೆಂಗ್ ನಾಗವಲ್ಲಿ ಬರ್ಸ್ಬಿಡ್ತೀರಾ? ಬರ್ಸ್ತೀವಿ, ನೋಡೋಣ ನೋಡೋಣ. ತಲೆಯನ್ನ ಕಟ್ ಮಾಡ್ತೀವಿ ಇವತ್ತು. ಇವ್ರ ತಲೆಯನ್ನ ಕಟ್ ಮಾಡುವಂತದ್ದು, ದೇಹವನ್ನು 2 ಭಾಗ ಮಾಡುವಂತದ್ದು ಎಲ್ಲ ನಾವು ಆ ತರದ ಜಾದುಗಳನ್ನ ಕಲ್ತಿದೀವಿ. ಅದನ್ನೆಲ್ಲ ನಾವು ತೋರಿಸ್ತಾ ಇದೀವಿ. ಅದೆಲ್ಲ ಏನು ಇರಲ್ಲ ವೀಕ್ಷಕರೇ, ಸುಮ್ನೆ ಹೇಳ್ತಿದ್ದಾರೆ ಇವರು. ಇಲ್ಲ ಸತ್ಯ, ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಹೌದಾ? ನೋಡೋಣ, ಇನ್ನು ಟೈಮ್ ಇದೆ ಅದಕ್ಕೆ, ಆಮೇಲೆ ಅದನ್ನ ನೋಡೋಣ. ಇವಾಗ ನಮ್ಮ ಫಸ್ಟ್ ಕಾಲರ್ ನೋಡೋಣ ಅಲ್ಲ? ಹಲೋ ಹಲೋ ಹಲೋ. ನಮಸ್ಕಾರ. ಹಲೋ ನಮಸ್ಕಾರ. ನಿಮ್ಮ ಹೆಸರು? ಪೂಕ ಮಂತ್ರವಾದಿಗಳು ನಿಮ್ಮ ಮುಂದಿದ್ದಾರೆ, ಪೋಂಗ ಮಂತ್ರವಾದಿಗಳು. ಹಲೋ ಹಲೋ, ನಿಮ್ಮ ಹೆಸರೇನಮ್ಮ? ನನ್ನ ಹೆಸರು ಶಿಲ್ಪಾ ಅಂತ. ಶಿಲ್ಪಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನ್ ಬ್ಯಾಂಗ್ಳೂರಿಂದ ಕರೆ ಮಾಡ್ತೀನಿ, ಬ್ಯಾಡ್ರನ್ಪುರ. ಓಕೆ, ಏನ್ ಮಾಡ್ಕೊಂಡಿದೀರಾ ಶಿಲ್ಪಾ ಅವರೇ? ನಾನ್ 10th ಓದ್ತಾ ಇದೀನಿ. 10th ಆಗಿದೆ? ಇಲ್ಲ, ಈಗ 10th ಸ್ಟಾರ್ಟ್ ಆಗಿದೆ. ನನ್ನ ಫ್ರೆಂಡ್ಸ್ಗೆಲ್ಲ ಹಾಯ್ ಹೇಳ್ಬೇಕಾಯ್ತು. ಓಕೆ, ಹಾಯ್ ಹೇಳಿ. ಹಾಯ್ 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 ಹಾಯ್. ಅದಕ್ಕಿಂತ ನನ್ ಫ್ರೆಂಡ್ಸ್ ನೇಮ್ ಹೇಳ್ತೀನಿ. ಓಕೆ, ಒಂದ್ ನಿಮಿಷ. ಅದಕ್ಕಿಂತ ಮುಂಚೆ ನಮ್ ಜೊತೆ ಒಬ್ರು ಮಂತ್ರವಾದಿಗಳಿದ್ದಾರೆ, ಅವ್ರಿಗೆ ಫಸ್ಟ್ ಹಾಯ್ ಹೇಳ್ತೀರಾ? ಮಾತಾಡಿ ಅವ್ರ ಹತ್ರ. ನಮಸ್ಕಾರ ಶಿಲ್ಪಾರವರಿಗೆ. ಹಲೋ ಹಲೋ. ಬಹುಶಃ ಶಿಲ್ಪಾ ಅವ್ರು ತುಂಬಾ ಯೋಚನೆ ಮಾಡ್ತಿದ್ದಾರೆ. ಬಹಳ ಹೆದರಿಕೆ, ಗಡ 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 ಮಾಡ್ತಾ ಇದ್ದಾರೆ ಎಲ್ರು ನೋಡಿ. ಹಲೋ ಹಲೋ, ಶಿಲ್ಪಾ ಅವರೇ ಇದ್ದೀರಾ? ಇದೀನಿ, ಹೇಳಿ. ಮಾತಾಡಿ ಮತ್ತೆ. ಏನ್ ಮಾತಾಡ್ತಾರೆ, ಖುಷಿ ಆಗ್ತದೆ ಕಾಲ್ ಸಿಕ್ಕಿದಕ್ಕೆ. ಅಷ್ಟೇ ಖುಷಿಯಲ್ಲಿ ನಮ್ಮ ಮಂತ್ರವಾದಿ ಹತ್ರ ಮಾತಾಡಿ, ಏನೇ ಡೌಟ್ಸ್ ಇದ್ರೆ ಕೇಳಿ. ಯಾರ್ದಾರು ಮಾಟ ಮಂತ್ರ ಮಾಡ್ಬೇಕಾ? ಏನು ಬೇಡಪ್ಪ, ಯಾರು
10th ಸ್ಟ್ಯಾಂಡರ್ಡ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅಂದ್ರೆ ನಮ್ಮ ಮಂತ್ರವಾದಿಗೆ ಹಾಯ್ ಹೇಳ್ಬಿಟ್ಟು ಮಾತಾಡಿ ಅವ್ರು ಜಾಸ್ತಿ ಮಾರ್ಕ್ಸ್ ಬರೋಂಗ್ ಮಾಡ್ತಾರೆ. ನಮಸ್ಕಾರ, ನಾನು ನಿಶ್ಚಲ್ ಜಾದೂಗಾರ್ ಅಲಿಯಾಸ್ ಹೋಂಗ ಮಂತ್ರವಾದಿ ಅಂತ. ನಿಮಗೊಂದು ಮಂತ್ರ ಹೇಳ್ಕೊಡ್ತೀನಿ. SLC ನೀವು ಪಾಸ್ ಆಗ್ಬೇಕಾದ್ರೆ ಆ ಮಂತ್ರವನ್ನು ಅಭ್ಯಾಸಿಸಬೇಕು. ಆಗಬಹುದೇ? ಹೇಳ್ತೀರಾ ಮಂತ್ರ? ಮಂತ್ರ ಹೇಳ್ತೀರಾ? ಮಂತ್ರ ಒಂದು ಹೇಳ್ಕೊಡ್ತೀನಿ. ಆ ಮಂತ್ರ ಹೇಳಿದ್ರೆ ನೀವು SLC ಮೊದಲ ದರ್ಜೆಯಲ್ಲಿ ಪಾಸ್ ಉತ್ತೀರ್ಣರಾಗ್ತೀರಾ. ಆಗ್ಬೋದೇ? ಸರಿ. ಹೇಳ್ಕೊಡ್ತೀನಿ ನೋಡಿ, ಕಣ್ಣು ಮುಚ್ಕೊಳ್ಳಿ. SSLC ಸ್ಟಾಪ್ ಸ್ಟಡಿ ಲರ್ನ್ ಕುಕ್. ಕುಕ್ ಅಂತ ಮಂತ್ರ ಹೇಳ್ತಾ ಇರ್ಬೇಕು. ಕೇಳಿಸ್ತಾ ನಿಮ್ಗೆ? ಟಿವಿ ವಾಲ್ಯೂಮ್ ಪ್ಲೀಸ್ ಮ್ಯೂಟ್ ಮಾಡಿ, ಇಲ್ಲ ನಮ್ಗೂ ಕೇಳಿಸೋದಿಲ್ಲ, ನೀವ್ ಹೇಳೋದ್ ನಮ್ಗೂ ಅರ್ಥ ಆಗಲ್ಲ. ನಿಮ್ ಹೆಸರೇನು? ನಾನ್ ಚಂದನ ಅಂತ. ಅವ್ರು ಹೇಳಿದ್ ಮಂತ್ರ ಕೇಳಿಸ್ತಾ? ಕೇಳಿಸ್ಲಿಲ್ಲ, ನಾನು ಆಚೆ ಕಡೆನೇ ಇದೀನಿ. ಓಕೆ, ನಾನ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕೇಳಿಸ್ಕೊಳ್ಳಿ. ಹೇಳಿ. ಸ್ಟಾಪ್ ಸ್ಟಡಿಯಿಂಗ್. ಏನು? ಸ್ಟಾಪ್ ಸ್ಟಡಿಯಿಂಗ್. ಸ್ಟಡಿಯಿಂಗ್. ಲರ್ನ್ ಕುಕಿಂಗ್. ಓದು ನಿಲ್ಲಿಸಿ ಅಡಿಗೆ ಕಲಿಯಿರಿ ಅಂತೇಳಿ ಮಂತ್ರ ಹೇಳ್ತಾ ಇರಿ. SLC ಅವರೆಲ್ಲ ನೀವು ಯಾವುದೇ ಕಾರಣಕ್ಕೂ ಮೊದಲ ದರ್ಜೆಯಲ್ಲಿ ಉತ್ತೀರ್ಣ ಆಗ್ತೀರಾ. ನಾವಿದು ಮಹಾಮಾತೆ ಕಾಳಿಕಾದೇವಿ ಪ್ರಸಾದದಿಂದ ಕಲ್ತ್ಕೊಂಬಂತಹ ಒಂದು ಮಂತ್ರ 95% ಬರುತ್ತಂತಪ್ಪ. ಯಾವುದೇ ಕಾರಣಕ್ಕೆ ಬರುತ್ತೆ. ಸ್ಟಾಪ್ ಸ್ಟಡಿ ಲರ್ನ್ ಕುಕ್. ಓದು ನಿಲ್ಲಿಸಿ ಅಡಿಗೆ ಕಲಿಯಿರಿ, SLC ಪಾಸ್ ಆಗಿರಿ ಅಂತ ಮಂತ್ರಗಳನ್ನ ಕಲಿಬೇಕಾಗ್ತದೆ. ನನ್ ಪುಣ್ಯ, ನಾನು SSLC ಪಾಸ್ ಆಗ್ಬಿಟ್ಟಿದೀನಿ. ಇಲ್ಲಾಂದ್ರೆ ಇವ್ರು ನನ್ಗೂ ಹೇಳ್ಕೊಡ್ತಿದ್ರು. 4 ಸತಿ ಫೇಲ್ ಆಗಿ ವಿಚಾರ ನಮಗೆ ಗೊತ್ತಿದೆ, ವೀಕ್ಷಕರಿಗೆ ಗೊತ್ತಾಗ ನಾವು ಹೇಳಲ್ಲ ಅದನ್ನ. ಹಲೋ ಹಲೋ, ಯಾವ್ದು ಚಾನಲ್? ಹಲೋ ಹಲೋ, ಯಾರು ಮಾತಾಡ್ತಿರೋದ್ಮಾ? ಶಿಲ್ಪಾ ಅಂತೀರಿ. ಯಾವ್ದು ಚಾನಲ್? ಶಿಲ್ಪಾ ಅವ್ರೆ, ನೀವ್ ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ ಅನ್ಸುತ್ತೆ, ಕರೆಕ್ಟ್ ಆಗಿ ಮಾತಾಡಿ. ನೀವು ಭಯ ಬೀಳೋ ಅಗತ್ಯ. ಯಾವ ಚಾನಲ್? ಭಯ ಬೀಳೋ ಅಗತ್ಯ. ನೀವು ಯಾವ ಉದಯ ಕಾಮಿಡಿಗಳನ್ನ ನೋಡ್ತಾ ಇದ್ದೀರಾ? ಖಂಡಿತವಾಗಿಯೂ ಬಹಳ ಸಂತೋಷ ಆಯ್ತು. ನೀವು ಬಹಳ ಒಂದು ಒಳ್ಳೆ ರೀತಿಯಾದಂತಹ ಒಂದು ಅಪೇಕ್ಷೆ ಇಟ್ಕೊಂಡಿದ್ದೀರಾ. ಹೌದು, ನಮ್ಮ ಸಮೂಹದ ಎಲ್ಲಾ ವೀಕ್ಷಕರು ನಮ್ಮನ್ನ ಬಹಳ ಆಶೆ ಮಾಡ್ತಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಅವ್ರು ತುಂಬಾ ಮೋಸ್ಟ್ಲಿ ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ದಾರೆ. ಆಗ್ಲಿ, ಬಹಳ ಸಂತೋಷ. ನಮ್ಮೆಲ್ಲ ವೀಕ್ಷಕರು ಹಾಗೆ ಮಂತ್ರವಾದಿನ ಕಾರ್ಯಕ್ರಮ ನೋಡ್ತಾ ಇರಿ. ಅಷ್ಟು ತನಕ ನಾವು ಒಂದು ಉಪಹಾರ ಸೇವಿಸ್ಕೊಂಡು ಬರೋಣ ಸಣ್ಣಕ್ಕೆ. ಇವ್ರಿಗೆ ಉಪಹಾರ ಅಂದ್ರೆ ಮಟನ್ನು, ಚಿಕನ್ನು, ಆಮೇಲೆ ಫಿಶ್, ಇನ್ನೊಂದು ಎಲ್ಲ ತಿಂತಾರೆ. ಅಷ್ಟೊತ್ತಿಗೆ ಒಂದು ಸೀನ ನೋಡ್ಕೊಂಡು ಕಾಮಿಡಿ ಸೀನ್. ನೋಡು, ಬಟ್ಟೆ ನೋಯ್ದು ಪುಟ್ಟಾಯಿ ಕೊಟ್ಟು ಒಗಿಲಿಕ್ಕೆ ಹೇಳು. ಕಾಫಿ ನೋಯ್ದು ಯಜಮಾನ್ರು ಕೊಡ. ನಿನಗಾಗಿ ಓಡೋಡಿ ಕಾಫಿ ನಿನಗೆ ತಗೊಂಬಂದಿತ್ತು. ನಾ ಕಾಫಿ ಕೊಟ್ಟನಲ್ಲ, ಮತ್ ನನಗೇನು ಇಲ್ಲ. ನಿಂಗ ನನ್ನ ಕೊಟ್ಟೇನಲ್ಲ, ಇನ್ನೇನ್ ಬೇಕಾ? ಒಂದು ಟಚಿಂಗ್ ತಗಪ್ಪ, ಒಗದಾಕ ಬಟ್ಟೆನ. ಏಯ್, ಮೈ ಮ್ಯಾಗ ಖಬರ್ ಐತಲ್ಲ ನಿಂಗೆ? ನಾ ಯಾರಂತೇಳಿ? ನೀ ಯಾರಾದ್ರೂ ನನಗೇನು ಒಪ್ಪ ಬಟ್ಟೆ ಒಗದಾಕ? ಅಯ್ಯಯ್ಯೋ, ಈ ಏಟ್ ಎಲ್ಲೇ ತಿನ್ನಂಗೈತಲ್ವ ಯಪ್ಪ. ಎಲ್ಲೋ ಅಲ್ಲೋ ಹಿಂದ ನಾನ ನಿನ್ಗೆ ಹೊಡೆದದ್ದು. ಬೇಡಪ್ಪ, ನಾನ ತರ್ತೀನಿ. ಈ ಮರಗುಳಿ ಮತ್ ನಿಮ್ ಮುಂದ್ ಪಾತ್ರ ತಂದ್ ಹಾಕಿ ತೊಳೆದ್ ಹಾಕಿ ಅಂದ್ರು ಅಂದ. ಆತು, ನೀನೇಂತ ಹೋಗು. ಬಾರ ಇಲ್ಲಿ. ಏನ್ರಿ? ಶೂ ಎಲ್ಲದನ? ಹೊರಗೋಗ್ಯನ್ರಿ. ಅವನ್ ಬಂದ್ರ ಚಿತ್ರ ಅವ್ರ ಫ್ರೆಂಡ್ಸ್ ಬರ್ತಿದಾರ, ಕಾರ್ ತಗೊಂಡು ಸ್ಟೇಷನ್ಗೆ ಹೋಗ್ಲಿಕ್ಕೆ ಹೇಳು. ಇನ್ವಿಟೇಷನ್ ಕಾರ್ಡ್ ನ ರಾಜಪ್ಪನ್ ಕೊಟ್ಟು ಎಲ್ರಿಗೂ ಹಂಚಿ ಕೇಳು. ನೀ ಮಾರ್ಕೆಟ್ ಹೋಗಿ ಕಾಯಿ ಪಲ್ಲೆ ತರಬೇಕು, ತಿಳಿತಾ? ತಿಳಿತ್ರಿ. ಏನ್ ಹೇಳು? ಶಿವಣ್ಣಗ ಸ್ಟೇಷನ್ ಕಳಿಸ್ಬೇಕ, ರಾಜಪ್ಪಗ ಕಾರ್ಡ್ ಹಂಚ ಕಳಿಸ್ಬೇಕ, ನಾ ಕಾಯಿ ಪಲ್ಲೆ. ಅಯ್ಯಯ್ಯೋ, ಸತ್ಯಪ್ಪ. ಶಿವಣ್ಣಗ ಕಾರ್ಡ್ ಹಂಚ ಕಳಿಸ್ಬೇಕ. ಏಪಾ, ಏನ್ರಿ? ಬೆಂಗಳೂರು ಗಾಡಿ ಸ್ಟೇಷನ್ಗೆ ಎಷ್ಟು ಗಂಟೆ ಬರ್ತೈತೆ? ನೀವು ಯಾವಲೇ ಅವ? ಎಷ್ಟೊತ್ತಾತಲ್ಲೋ ಮರ. ಏ ಶಿವಣ್ಣ, ಏನ್ ನೀ ಇಲ್ಲಿ?
ಇನ್ವಿಟೇಷನ್ಸ್ ಕೊಡಕ್ ಬಂದೆ. ನೀ ಏನ್ ಮಾಡ್ತಿದ್ಯಾ? ಚಿತ್ರ ಅವ್ರ ಫ್ರೆಂಡ್ಸ್ ಎಲ್ಲಿ? ಎಲ್ಲಿ ಅಂದ್ರೆ ಬಂದಿಲ್ಲ, ಕಾಯಕತ್ತೀನಿ. ಇಲ್ಲಿ ಸ್ಟೇಷನ್ ಅಂದ್ರೆ ಇನ್ನು ಎಲ್ಲಿ ಕಾಯ್ತಾರಪ್ಪ? ಬಾ. ಅಯ್ಯೋ ಪೆಕ್ರಾ, ಇದು ರೈಲ್ವೆ ಸ್ಟೇಷನ್ ಅಲ್ಲ, ಪೊಲೀಸ್ ಸ್ಟೇಷನ್. ಅಲ್ಲಿ ನೋಡು. ಅಯ್ಯೋ ಅಲ್ಲೋ ಶಿವಣ್ಣ, ಹೇಳೋದು ಬರಾಬರಿ ಹೇಳ್ಬೇಕ. ಸ್ಟೇಷನ್ಗೆ ಹೋಗಂತಂದ್ರೆ ನನಗೆ ತಲೆ ಕೆಟ್ಟಿದ್ದೇನೆ. ಇಲ್ಲಿ ಬಂದು ಅದಕ್ಕೆ ಇಲ್ಲಿ ಬಂದು ನಿಂತಿರೋದು. ಸರಿ ಸರಿ, ಮನೆಗೆ ಹೋಗು, ನಾವು ಕರ್ಕೊಂಡ್ ಬರ್ತೀನಿ. ಬೇಡ ಮಾರ, ಅಲ್ಲಿ ಹೋಗಿ ಯಜಮಾನ್ರ ಕೈಲಿ ಬಯಸ್ಕೊಳ್ಳೋದ್ರ ಬದಲು ನಾನು ಕರ್ಕೊಂಡ್ ಬರ್ತೀನಿ. ನಿನ್ ಕೆಲ್ಸಕ್ಕೆ ನೀವು ಹೋಗ್. ಅಯ್ಯೋ ಇವನವನು. ಏ ಶಿವಣ್ಣ, ಏ ಶಿವಣ್ಣ, ಏನೋ ಏನಪ್ಪ ಇದು? ಪೊಲೀಸ್ ಎದುರಿಗೆ ಗಾಡಿ ನಿಲ್ಸಿ ನಾನು ಇಲ್ಲೇ ನಿಂತೀನಿ. ಅಷ್ಟ್ರಾಗ ಯಾರ ಸ್ಟೇರಿಂಗ್ ಕದ್ಕೊಂಡು ಯಾರು ನೋಡು. ಈಗ ಯಜಮಾನ್ರ ಮುಂದೆ ಏನ್ ಹೇಳ್ಬೇಕಪ್ಪ? ನೋಡ ಅಲ್ಲಿ ನೋಡ. ಅವನು ಇಲ್ಲಿತ್ತು, ಅಲ್ಲೇ ಓದ್ತದು. ಅದೆಲ್ಲೂ ಹೋಗಿಲ್ಲ. ಹೋಗ್ಬೇಕಾಗಿರೋ ನೀನು ಇಲ್ಲಿದ್ಯಾ. ಬೇಗ ಹೋಗೋ, ಕಾಯ್ತಾ ಇರ್ತಾರೆ. of color cosmetics from LA Team. ದೃಷ್ಟಿ ನೀರಸ ಗೋಗಲ್ಸ್ ಕಲರ್ಫುಲ್, ಜಗತ್ತು ನೋಡಲು ಆರೆಂಜಿ ವಂಡರ್ಫುಲ್. ನಾಟಿ ನಾಟಿ ಬಬಲ್, ಪ್ರತಿ ಬಬಲ್ ನಲ್ಲೂ ಮಜಾ ಡಬಲ್. ಒಂದು ಡಬಲ್ ಗುಟ್ಟು ಕರೆಸಿ ಮನ ಫ್ಯಾಂಟಾಸ್ಟಿಕ್ ಆಗುವುದು. Here's kids' favorite cookie, new Britannia Treato. Now 33% extra. Hello. La 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 la. ಜಗತ್ತಿನೆಲ್ಲೆಡೆ ಎಕ್ಸ್ಪರ್ಟ್ಗಳ ಸಲಹೆ. ಹೊಸ ಲೈಫ್ ಬಾಯ್ ಕೀಟಾಣುಗಳಿಂದ ಸುರಕ್ಷತೆ ನೀಡುವ ವಿಶ್ವದ ನಂಬರ್ 1 ಸಾಬೂನು. ಇಂಡಿಯನ್ ಪಬ್ಲಿಕ್ ಹೆಲ್ತ್ ಅಸೋಸಿಯೇಷನ್ ಮೂಲಕ ಪ್ರಮಾಣಿತ ಏಕಮಾತ್ರ ಸಾಬೂನು ಹೊಸ ಲೈಫ್ ಬಾಯ್. ನನ್ ಕೆಲ್ಸ 5 ಸ್ಟಾರ್ ಹೋಟ್ಲು ನಡೆಸೋದು. ಆದ್ರೆ ನನ್ ಮನೇನ 5 ಸ್ಟಾರ್ ಮಾಡೋದು ನನ್ನ ಹೆಂಡತಿ. ನನ್ನ ಸೀಕ್ರೆಟ್ ಸಿಫ್ ಮಲ್ಟಿಪರ್ಪಸ್ ಕ್ಲೀನರ್. ಇದರ ಲಕ್ಷಾಂತರ ಮೈಕ್ರೋ ಪಾರ್ಟಿಕಲ್ಸ್ ಕಠಿಣಕ್ಕಿಂತ ಕಠಿಣ ಕಲೆ ತೊಲಗಿಸುತ್ತೆ. ಕಿಚನ್ ನಿಂದ, ಬಾತ್ರೂಮ್ ನಿಂದ, ಲಿವಿಂಗ್ ರೂಮ್ ನಿಂದ, ಹೀಗೆ ಬಹಳಷ್ಟು ಜಾಗಗಳಿಂದ. ಇನ್ಯಾವುದೇ ಕ್ಲೀನರ್ ಮನೆಗೆ 5 ಸ್ಟಾರ್ ಶೈನ್ ತಂದ್ಕೊಡೋಲ್ಲ. ಸಿರ್ಫ್ ಹೊಳಪು ನೀಡುವುದು, ಎಲ್ಲಾ ಕಲೆ ತೊಲಗುವುದು. ಇದು ನನ್ನ ಕ್ಲಿಪ್ ಕಲೆಕ್ಷನ್. ಈ ದೊಡ್ಡ ಕ್ಲಿಪ್ ಕಾಲೇಜ್ ನಲ್ಲಿ ಲೈಫ್ ಸಿಂಪಲ್ ಮತ್ತು ಕೂದಲು ದಟ್ಟವಾಗಿದ್ದಾಗ, ಮತ್ತೆ ಪುಟ್ಟ ಕ್ಲಿಪ್ ಜವಾಬ್ದಾರಿ ಹೆಚ್ಚಾಗಿ ಕೂದಲು ತೆಳುವಾದಾಗ. ಆಗ ಅತಿಗೆ ಪ್ಯಾರಾಶೂಟ್ ಆಯುರ್ವೇದಿಕ್ ಬಗ್ಗೆ ಹೇಳಿದ್ಲು. ಆರ್ಯವೈದ್ಯ ಫಾರ್ಮಸಿ ಶಿಫಾರಿಸಲ್ಪಟ್ಟ ಹೊಸ ಪ್ಯಾರಾಶೂಟ್ ಆಯುರ್ವೇದಿಕ್ ನಲ್ಲಿ ಶುದ್ಧ ತೆಂಗಿನೆಣ್ಣೆ ಮತ್ತು ಆಯುರ್ವೇದ ಶಕ್ತಿ ಕೂದಲನ್ನು ದಪ್ಪವಾಗಿಸಲು ಸಹಕಾರಿ. ನನ್ನ ಮುದ್ದಿನ ಪಿಯಾಲಿ, ನಿನ್ನೆ ಸಂಜೆ ನಿನ್ನ ನೆನಪಾಗಿ ಕಣ್ಣು ತುಂಬಿ ಬಂತು. ಪಲ್ಯದಲ್ಲಿ ಮತ್ತೆ ಉಪ್ಪಿನ ಬದಲು ಸಕ್ಕರೆ ಬಿತ್ತು. ಹೇಳಿದೆ ಅಂತ ಸೆಟ್ ಮಾಡ್ಕೋಬೇಡ. ಬಿಸಿಲಲ್ಲಿ ಗಿಡ್ಡ ಬಟ್ಟೆ ಧರಿಸಲೇಬೇಡ. ಗೊತ್ತಿದೆಯಲ್ಲ, 2 ವಾರದಲ್ಲಿ ನಿನ್ನ ಅಕ್ಕನ ಮದುವೆ ಇದೆ. ಜನರ ನಡುವೆ ನನ್ ಪಿಯು ಎತ್ತು ಕಾಣಿಸ್ಬೇಕು ತಾನೆ. ನಿನ್ನಮ್ಮ ಹೊಸ ವ್ಯಾಸ್ಲಿನ್ ಹೆಲ್ದಿ ವೈಟ್ ಕ್ರೀಮ್ ನಲ್ಲಿದೆ ವಿಟಮಿನ್ B3 ಮತ್ತು ಟ್ರಿಪಲ್ ಸನ್ಸ್ಕ್ರೀನ್ಸ್. ಇದರಿಂದ ಅಂಗಾಂಗ ಅರಳುತ್ತದೆ ಮುಖದ ಹಾಗೆ, ಕೇವಲ 2 ವಾರದಲ್ಲಿ. ಪಿಯು ನೀನಾ? ವ್ಯಾಸ್ಲಿನ್ ಹೆಲ್ದಿ ವೈಟ್ ಕ್ರೀಮ್, ಈಗ ಅಂಗಾಂಗ ಅರಳುತ್ತದೆ ಮುಖದ ಹಾಗೆ. ಓಕೆ 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 ಗುರುಗಳೇ, ನಿಮ್ ಮೇಲೆ ತುಂಬಾ ಭಕ್ತಿ ಬಂದ್ಬಿಡಿದೆ ನನ್ಗೆ. ಭಕ್ತಿ ಪ್ರಧಾನ ಚಿತ್ರಗಳನ್ನು ಅಭಿನಯಿಸಿದ್ರಿಂದ ಭಕ್ತಿ ಬಂದಿದೆ ನಿಮಗೆ. ಹೌದು. ಏನಿವಾಗ ಅಂದ್ರೆ ನಮ್ ವೀಕ್ಷಕ ಪರವಾಗಿ ನಾನ್ ಕೇಳ್ಕೊಂತ ಇರೋದು ನಿಮ್ಗೆ ಏನಂದ್ರೆ, ನಮ್ಗೆಲ್ಲ ಒಳ್ಳೇದಾಗಕ್ಕೆ ಏನಾದ್ರು ಒಂದ್ ಸಣ್ಣ ವ್ರತ ಮಾಡ್ತೀರಾ? ನಾವು ನೋಡಿ ನೇಪಾಳದಲ್ಲಿ ಕಾಠ್ಮಂಡುಗೆ ಹೋಗ್ಬಿಟ್ಟು ಒಂದು ಬೆಂಕಿ ಬಾಂಡ್ ತಂದಿದೀವಿ. ಬೆಂಕಿ ಬಾಂಡ್? ಹೌದು, ಬೆಂಕಿ ಬಾಂಡ್ ಅಂದ್ರೆ ನೋಡಿ, ಈಗ ನಾವು ಕೈ ಮೇಲೆ ಕರ್ಪೂರ ಬೆಳಗಿ ಎಲ್ಲ ವೀಕ್ಷಕರಿಗೆ ಒಳ್ಳೇದಾಗ್ಲಿ ಅಂತೇಳಿ ಶ್ರೀ ಮಾತೆ ಕಾಳಿಕಾ ದೇವಿ ಹತ್ರ ಪ್ರಾರ್ಥಿಸ್ಕೊಂಡು ಬೆಂಕಿ ಹಚ್ಚಿ ಮಂತ್ರ ಹೇಳ್ಬೇಕಾಗುತ್ತೆ ವೀಕ್ಷಕರೆಲ್ಲ. ಹೌದಾ? ವೀಕ್ಷಕರಿಗೆಲ್ಲ ಮಂತ್ರ ಹೇಳ್ಬೇಕು ನೋಡಿ. ಬೆಂಕಿಯನ್ನ ಬಿಡಿ ಸಾಕು. ಬೆಂಕಿ ಹಚ್ಕೊತಾ ಇದೀನಿ ಕೈಗೆ.
ಆಂಬೋಡೆ ತಿತಿ ಒಡೆ ತೂತೋಡೆ ಆಂಬೋಡೆ ಒಳ್ಳೇದಾಗ್ಲಿ ಎಲ್ರಿಗೂ ಆಂಬೋಡೆ ತಿತಿ ಒಡೆ ತೂತೋಡೆ. ಓಂ ರಾಮ್ ನರಸಿಂಹಾಯ ಸ್ವಾಹ, ಓಂ ರಾಮ್ ಟೆನ್ನಿಸ್ ಕೃಷ್ಣಾಯ ಸ್ವಾಹ, ಓಂ ರಾಮ್ ಪೋಕಿ ಮಾನಯ ಸ್ವಾಹ. ಬಿಸಿ ಆಗ್ತಾ ಇದೆ. ಓಂ ರಾಮ್ ನೋಡಿ, ಕರ್ಪೂರವನ್ನ ನಾವೀಗ ಏನ್ ಮಾಡ್ತೀನಿ, ಹಚ್ಚಿ ನಾನು ನುಂಗಿ ಪ್ರಪಂಚವನ್ನೇ ಹಚ್ಚಿ ಬೇಡ ಬಿಡಿ, ಪ್ರಪಂಚವನ್ನೇ ನಮ್ಮ ಬಾಯಲ್ಲಿ ಹಿಡ್ಕೊಂಡು ಕಾಪಾಡ್ತಾ ಇದ್ದೀವಿ. ಮಂತ್ರ ಮಂತ್ರಗಳನ್ನು ನಾವೆಲ್ಲ ಕಲ್ತಿದ್ದೀವಿ. ಸರಿ, ಹೌದು, ಎಲ್ಲ ಸರಿ. ಅದೇ ಒಂದ್ ಸಣ್ಣ ಡೌಟ್ ಬಂತಲ್ಲ ನನಗೆ. ಅದೇನ್ ಬಾಂಡ್ ಅಂದ್ರೆ ನೀವು? ಬೆಂಕಿ ಬಾಂಡ್. ಬೆಂಕಿ ಬಾಂಡ್. ಜೇಮ್ಸ್ ಬಾಂಡ್ ಕೇಳಿದೀವಪ್ಪ, ಬೆಂಕಿ ಬಾಂಡ್ ಏನ್ರಿ ಇದು? ನಾವು ಜೇಮ್ಸ್ ಬಾಂಡ್ ಅವರಿಗೆ ಮಂತ್ರಗಳನ್ನು ಕಲಿಸಬೇಕಾದ್ರೆ ಅವ್ರ ಆಶೀರ್ವಾದ ಮಾಡಿ ನೀನು ಬೆಂಕಿ ಬಾಂಡ್ ಅಂತ ಬಿರುದು ಕೊಟ್ಟಿದ್ದೀವಿ ಅಂತ ನಮಗೆ ಬೆಂಕಿ ಬಾಂಡ್ ಅಂತ ಬಿರುದನ್ನು ಕೊಟ್ಟಿದ್ದೀವಿ. ಓ, ನೀವ್ ಅವ್ರಿಗೆ ಮಂತ್ರ ಕಳ್ಸಿದ್ರಿ, ಅವ್ರು ನಿಮ್ಗೆ ಆಶೀರ್ವಾದ ಮಾಡಿದ್ರು, ಬೆಂಕಿ ಬಾಂಡ್ ಅಂತ. ಬೆಂಕಿ ಬಾಂಡ್ ಅಂತ ಹೇಳಿ ನಮಗೆ ಬಿರುದನ್ನು ಕೊಟ್ಟು ಅವತ್ತಿಂದ ನಾವು ಬೆಂಕಿ ಬಾಂಡ್. ಸೂಪರ್ ಸೂಪರ್ ಸೂಪರ್. ಇವಾಗ ನಮ್ಮ ನೆಕ್ಸ್ಟ್ ಕಾಲರ್ ಹತ್ರ ಮಾತಾಡೋಣ. ಹಲೋ ಹಲೋ. ನೋಡಿ, ನಮ್ಮ ಕರ್ನಾಟಕ ರಾಜಕೀಯ ಬಗ್ಗೆ ನಾವು ಹೇಳ್ಬೇಕಂದ್ರೆ ನಾವು ಕೇರಳದಲ್ಲಿ ನಾವು ಅಭ್ಯಾಸಗಳು ಮಾಡ್ತಿರ್ಬೇಕಾದ್ರೆ ನಮ್ ಗುರುಗಳೇ ಗೊತ್ತಾ ನಿಮಗೆ? ನಿಮ್ ಗುರುಗಳು ಗೊತ್ತಿಲ್ಲಪ್ಪ. ಹಲೋ 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 ಹಲೋ, ಯಾರು ಮಾತಾಡ್ತಿರೋದು? ನಾವು ಚೇತನ್ ಅಂತ ಮಾತಾಡ್ತಾ ಇರೋದು. ಎಲ್ಲಿಂದ? ನಾವು ಹುಬ್ಳಿಯಿಂದ ಕಾಲ್ ಮಾಡ್ತಾ ಇರೋದು. ಹಲೋ ಹಲೋ, ನಾವು ಹುಬ್ಳಿಯಿಂದ ಕಾಲ್ ಮಾಡ್ತಾ ಇರೋದು. ಓಕೆ, ಏನ್ ಮಾಡ್ಕೊಂಡಿದೀರಾ ನೀವು? ನಾವು ಅಭ್ಯಾಸ ಕಲಿತಾ ಇದೀವಿ. ಓ ಸರಿ. ಆಮೇಲೆ ನಿಮ್ಗೆ ಯಾರಿಗಾದ್ರೂ ಏನಾದ್ರು ಮಂತ್ರ ಗಿಂತ್ರ ಮಾಡಿಸಿ ಮಾಟ ಮಂತ್ರ ಏನಾದ್ರು ಮಾಡಿಸ್ಬೇಕಿತ್ತಾ? ಇಲ್ಲ ಮೇಡಮ್, ಯಾರು ಇಲ್ಲ. ಆತರ ಏನಿಲ್ವಾ? ಸರಿ, ನಮ್ ಗುರುಗಳಿದ್ದಾರೆ ಪಕ್ಕದಲ್ಲಿ, ಪುಂಗು ಸ್ವಾಮಿಗಳು ಅಂತ. ನಾನ್ ಪುಂಗು ಅಂತ ಕರಿತೀನಿ, ಪೆಟ್ ನೇಮ್ ಅದು. ಪುಂಗು ಸ್ವಾಮಿಗಳು. ಪುಂಗು ಅಂತ ಕರೀರಿ, ಚಿಂಗು ಅಂತ ಕರೀರಿ, ಮಂಗು ಅಂತ ಕರೀರಿ. ಮಂಗು ಚೆನ್ನಾಗಿದೆ. ಸೊ ಇವಾಗ ಅವ್ರ ಹತ್ರ ಮಾತಾಡಿ. ಆಯ್ತು, ಮಂಗು ಸ್ವಾಮಿಗಳೇ. ನಮಸ್ಕಾರ. ಹಲೋ ನಮಸ್ಕಾರ. ನಮಸ್ಕಾರ. ಹಲೋ ಹಲೋ, ನಮಸ್ಕಾರ. ಕೇಳ್ತಾ ಇದೆ, ಹೇಳಿ, ಮಾತಾಡಿ. ನಮಸ್ಕಾರ. ಚೆನ್ನಾಗಿದ್ದೀರಾ? ನಾವು ಬಹಳ ಚೆನ್ನಾಗಿದ್ದೀವಿ. ದೇಶ ವಿದೇಶಗಳೆಲ್ಲ ಸುತ್ತಿ ಪಾತಾಳ ಅತಾತಳ ಪಾತಾಳ ಸುರತಳಗಳೆಲ್ಲ ಹೋಗಿ ಅಭ್ಯಾಸಗಳನ್ನ ಮಾಡಿ ಚೆನ್ನಾಗಿದ್ದೀವಿ. ಜೊತೆಯಾಗಿ ನೀವು ಎಲ್ಲ ಮಂತ್ರಗಿಂತ್ರ ಮಾಡ್ಬೇಕಾದ್ರೆ ಹೇಳಿ, ನಾವು ಬರ್ತೀವಿ. ಒಬ್ರು ಮಾಡ್ಬೇಕಿತ್ತು. ಯಾರಿಗಪ್ಪ? ನಾವು ಮಾಡಕ್ಕೆ ಯಾರಿಗಪ್ಪ? ಒಬ್ರಿದಾರೆ ಇಲ್ಲಿ, ಗುಂಡು ಅಂತ, ಸಾಯಿನಾಥ್, ಅವ್ರು ಮಾಡ್ಬೇಕಿತ್ತು. ಹೌದಾ? ಅವರ ಜನ್ಮ ಕುಂಡಲಿಯನ್ನು ನಾವು ಅಭ್ಯಾಸ ಮಾಡ್ತಾ ಇದೀವಿ. ನಿಮ್ಗೆ ಒಂದ್ ಸೈನ್ ಮಾಡ್ಬಿಡ್ತೀನಿ ಬಿಡಿ, ಮೆಸೇಜ್ ಮಾಡ್ಬಿಡ್ತೀನಿ. ಅವ್ರು ಮಾಡ್ತಿದ್ದಾರೆ, ಒಂದ್ ನಿಮಿಷ ಇರಿ, ಒಂದ್ ಸೆಕೆಂಡ್ ಇರಿ, ಮಾಡ್ತಿದ್ದಾರೆ. ಮಾಡೋದಾಗುತ್ತೆ, ಇಮೇಲ್ ಮಾಡೋದಾಗುತ್ತೆ, ಅಥವಾ ನನ್ನ ಮೊಬೈಲ್ ಕಾಂಟ್ಯಾಕ್ಟ್ ಮಾಡೋದಾಗುತ್ತೆ. ನನ್ನ ನಂಬರ್ ತಗೊಳ್ಬೇಕಾದ್ರೆ 12345 ಸಿಕ್ಕಾಪಟ್ಟೆ 0. ಸಿಕ್ಕಾಪಟ್ಟೆ 0ನಾ ಇಲ್ಲ 0ನಾ? 0. ನಿಮ್ ಖುಷಿ, ಯಾವ್ದ್ ಬೇಕಾರು ತಗೊಂಡು ಹಾಕೊಂಬೋದು. ಅಯ್ಯೋ, ಕಾಲ್ ಕಟ್ ಆಯ್ತು. ಪರ್ಸನಲ್ ಆಗಿ ಮಾಡ್ತಾರೆ, ಪರ್ಸನಲ್ ಆಗಿ ಮಾತಾಡ್ತಾರೆ. ವಶೀಕರಣ ಮಾಡಕ್ ಹೇಳಿದಾರೆ. ಬಹುಶಃ ವಶೀಕರಣ ಮಾಡಕ್ ನಮ್ಗೆ ಬೆಡ್ಶೀಟ್ಗಳು ಬೇಕಾಗುತ್ತೆ. ಅವರು ಗುಂಡು ಅಂತ ಮಾತಾಡಿ, ಗುಂಡು ಅಂತ ಅವ್ರಿಗೆ ಪಾಪ ವಶೀಕರಣ ಮಾಡ್ಬೇಕಂತೆ. ನೋಡಿ, ಗುಂಡು ಅವರಿಗೆ ನಮ್ಮ ಸ್ವಾಮಿಗಳ ಆಶೀರ್ವಾದ, ನಮ್ಮ ಗುರುಗಳ ಆಶೀರ್ವಾದ ಇದೆ. ಅದಕ್ಕೆ ಗುಂಡು ಅವರಿಗೆ ನಾವು ಮಾಟ ಮಾಡ್ಲಿಕ್ಕೆ ಬರಲ್ಲ. ಬೇಕಾದ್ರೆ ಮಟನ್ ಸಾರ್ ಮಾಡಾಕ್ಬೋದು. ಮಟನ್ ಸಾರ್ ಮಾಡಾಕ್ತೀರಾ? ಸರಿ, ಹಂಗಾದ್ರೆ ನೀವು ಮಟನ್ ಸಾರ್ಗೆ ಏನೇನ್ ಬೇಕೋ ಪ್ರಿಪೇರ್ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ನಾವು ನಮ್ ವೀಕ್ಷಕರು ಒಂದು ಸ್ಮಾಲ್ 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 ಬ್ರೇಕ್ ಅಲ್ಲ ಸೀನ್ ನೋಡ್ಕೊಂಡ್ ಬರ್ತೀವಿ. ಓಂ ರೀಂ ರಾಮ್ ಹುಂ ಪಟ್ ಸ್ವಾಹ 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 ಸ್ವಾಹ. ಅಯ್ಯ, ಓ ತಪಸ್ ಮಾಡ್ತಾ ಇದೀಯಾ? ತಪಸ್ವಿನಿ ನೀನು. ತಪಸ್ ಮಾಡ್ಬೇಕಾದ್ರೆ ನಿನ್ ಕೈಯಲ್ಲಿ ಗುಂಡಿರ್ಬೇಕು. ಸರಿ, ಕೈಲಿ ತುಳಸಿ ಮಣಿ ಇರ್ಬೇಕು. ಈ ಗುಂಡು ಹಾಕ್ಬಿಟ್ರೆ ಬ್ರೈನ್ಗೂ ಟಂಗುಗೂ ಕನೆಕ್ಷನ್ ತಪ್ಪೋಗುತ್ತೆ. ನೀನು ದೇವ್ರನ್ನ ಕಾಣ್ತಾ ಇದೀಯ, ನಾನು ದೇವ್ರನ್ನ ಕಾಣ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಇದನ್ನ ಹಾಕ್ಬೇಕು. ಲೋಕ ಸರ್ಕು. ಎತ್ತ ಕೈ ಭ್ರಷ್ಟ ಮುಂಡಿದೆ, ಅನಿಷ್ಟ ಮುಂಡಿದೆ. ತೊಲಗ ಆಚೆ, ತೊಲಗ.
ಆಗಿದೆಯಲ್ಲ, ನಾಲ್ಗೆ ಮೇಲೆ ಒಂದಿಷ್ಟು ಉಪ್ಪಿನಕಾಯಿ ಬಿದ್ರೆ ಚೆನ್ನಾಗಿರುತ್ತೆ. ಅಣ್ಣಯ್ಯ, ಲೋ ಅಣ್ಣಯ್ಯ, ಅಣ್ಣಯ್ಯ. ಈ ಲೋಕಲ್ ಬಿಟ್ಬಿಟ್ಟು ಗೌರ್ಮೆಂಟ್ ಕವರ್ ಹಾಕೊಂಡ್ಬಿಡ್ಬೇಕು. ಏನಮ್ಮ? ಏನಿಲ್ಲ, ಲೋಕಲ್ ಅಲ್ವಾ, ಒಟ್ಟಾಗದೆ 190 ಇದ್ರಲ್ಲಿ ಹಾಕ್ಬಿಟ್ಟೆ ಮುದ್ಕಿ ಹೊಡ್ಕೊಂಡ್ಬಿಡ್ತು. ಅನಿಷ್ಟು ಮುಂಡೆ ಇದೆ, ನನ್ ಜಪ ಮಾಡಿ ಎಲ್ಲ ಹಾಳು ಮಾಡ್ಬಿಟ್ಟಿಲ್ಲ. ಇವನಿಗೆ ಏನು ಬಂದಿದ್ಯೋ ದೊಡ್ಡ ರೋಗ. ರೋಗ ಬಂದಿರೋದು ನನ್ಗಲ್ಲ ಮುದ್ಕಿ, ನಿನ್ನ ಮಡಿಗೊಂದು ತಿಥಿ ಮಾಡಿದೆ ಅಷ್ಟೇ. ಹುಡುಕೊಂಡ್ಬಿಟ್ಟೆ ಮಗನೇ, ಬಾಯಿಗೆ ಬಂದ ಮಾತಾಡ್ಬೇಡ, ನಿನ್ ನಾಲ್ಗೆಲ್ ಹುಳ ಬೀಳುತ್ತೆ. ನಿಜ, ತೀರ್ಥ ಕುಡಿದು ನನ್ನ ನಾಲ್ಗೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ಉಪ್ಪಿನಕಾಯಿ ಎತ್ಕೊಂಬಾರೋ. ಅಯ್ಯೋ ಪಾತಿ ಮುಂಡೆ ಮಗನೇ, ನಮ್ಮ ವಂಶದ ಮರ್ಯಾದೆನೆ ತೆಗೆದು ಬಿಟ್ಟಿಯಲ್ಲೋ. ಓ ಏನು ಸತ್ಯ ಹರಿಶ್ಚಂದ್ರನ್ ವಂಶ. ಅದಕ್ಕಿಂತ ದೊಡ್ಡದು ಕಣ ನಮ್ಮ ವಂಶ. ಬಾರೋ ತೋರಿಸ್ತೀನಿ, ಬಾರೋ ಬಾರೋ. ಅವ್ರು ಯಾರು ಗೊತ್ತೇನೋ? ಯಾರು? ಅವರು ನಮ್ಮಪ್ಪ. ಅಂದ್ರೆ ನನ್ ತಾತ. ಹಿಂದೂಸ್ತಾನ ಪಾಕಿಸ್ತಾನ ಯುದ್ಧ ನಡೆಯುವಾಗ ಅವರು ಕಮಾಂಡರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ರು. ಅವರು ಶೌರ್ಯ ಪರಾಕ್ರಮಗಳನ್ನು ನೋಡಿ ಸರ್ಕಾರ ಇನ್ನೇನು ಅವರಿಗೆ ಪರಮವೀರ ಚಕ್ರ ಪ್ರಶಸ್ತಿ ಕೊಡಬೇಕು ಅನ್ನೋದ್ರಲ್ಲಿ ಅವನ್ಯಾವನೋ ಪಾಕಿಸ್ತಾನದ ಪಾಪಿ ಮುಂಡೆ ಮಗ ಅವ್ರದ್ದು ಗುಂಡಿಟ್ಟು ಸಾಯಿಸ್ಬಿಟ್ಟ. ಅಂದ್ರೆ ನನ್ ತಾತ ಹಿಂಗ್ ಕಲಾಸಾದ್ರ. ಅವ್ರು ಯಾರು ಗೊತ್ತೇನೋ? ಗೊತ್ತಲ್ಲ, ಅವಮ್ಮ ನಮ್ ತಾತನ ಮೊದಲನೇ ಸ್ಟೆಪ್ನಿ. ಹುಡುಕ್ ಮುಂಡೆದು ಏನೇನೋ ಮಾತಾಡುತ್ತೆ. ಅವ್ರು ಯಾಕೆ ಸತ್ರು? ಒಂದು ಸೂಪರ್ ಕಾಮಿಡಿ ಸೀನ್ ನೋಡ್ಕೊಂಡ್ ಬಂದ್ರಿ. ಇವ್ರೇನೋ ತುಂಬಾ ಒಬ್ಬೊಬ್ರೆ ಮಾತಾಡ್ತಿದಾರೆ, ಏನಕ್ಕೆ ಅಂತ ನಮಗೂ ಗೊತ್ತಿಲ್ಲ. ಮಂತ್ರಗಳನ್ನ ಕಲಿತಾ ಇದೀವಿ ಒಬ್ಬೊಬ್ರೆ ಮಂತ್ರಗಳನ್ನ ಕಲಿತು ಆವಾಹಯಾಮಿ ಆವಾಹಯಾಮಿ ಆವಾಹಯಾಮಿ. ಒಂದ್ ನಿಮಿಷ, ಇದೇನಿದು ಕಾವಾಯಾಮಿ ಅಂತ ಏನಕ್ಕೆ? ಇದು ವೆಲ್ಡಿಂಗ್ ಮಾಡಿ ಕಬ್ಬಣ. ಹೌದಾ? ಹೌದು, ಆಗ್ಲೇ ಏನೋ ರಾಜಕೀಯ ಗಿಚ್ಕಿ ಅಂತ ಹೇಳ್ತಿದ್ರಲ್ಲ, ಎಲ್ಲಿದ್ರಿ ನೀವು? ಹೆಂಗ್ ಕರ್ನಾಟಕ ಏನಕ್ ಬಂದ್ರಿ? ನೋಡಿ, ನಾವು ಕೇರಳದಲ್ಲಿ ಬಹಳಷ್ಟು ಮಂತ್ರತಂತ್ರಗಳನ್ನ ಅಭ್ಯಾಸಗಳನ್ನು ಮಾಡಿ ಆನಂತರ ಕೆಂಪೇಗೌಡರ ನಾಡಿಗೆ ಬಂದು ಇಲ್ಲಿ ನಾವು ಮಂತ್ರ ಅಭ್ಯಾಸ ಮಾಡಿ ಕೇರಳ ರಾಜಕೀಯ ಫುಲ್ ಹಾಳು ಮಾಡಿ ನಾನೇ ಬಿಡಿ. ನನ್ನ ಮಂತ್ರಶಕ್ತಿನೇ ಹೆಮ್ಮೆಯಿಂದ ಹೇಳ್ಕೊಂತೀರಾ. ಕೇರಳ ರಾಜಕೀಯ ಸಂಪೂರ್ಣವಾಗಿ ಹಾಳು ಮಾಡಿ ಕೂರ್ಸಿದ್ ನಾನೇ. ಈ ಕರ್ನಾಟಕ ರಾಜಕೀಯ ಹಾಳು ಮಾಡಕ್ಕೆ ಬಂದಿದ್ದೀನಿ. ನೋಡಿ, ಇದು ನಾನು ಮಂತ್ರ ಮಾಡಿಟ್ಕೊಂಡ್ ಬಂದಿದ್ದ ಒಂದು ಕಾಯಿ. ಸರಿ, ಮಂತ್ರಶಕ್ತಿ ಉದ್ಭವಿಸಿದ ಕಾಯಿ. ಸರಿ, ಇದು ಏನ್ ಗೊತ್ತಾ ನಿಮಗೆ? ಏನೋ ಗೊತ್ತಿಲ್ಲ. ಏನಿರ್ಬೋದು ಹೇಳಿ ನೋಡೋಣ. ಹಿಂಗಿಟ್ರೆ ಆಟ ಆಡಕ್ ಮನೆ ತರ ಆಗುತ್ತೆ. ಮನೆ ಅಲ್ಲ, ಮತ್ತೆ ಇದು 3mm ಕಬ್ನ ವೆಲ್ಡ್ ಮಾಡ್ಕೊಂಡು ಬಂದಿರೋಂಥದ್ದು ವಸ್ತು ಅಷ್ಟೇ. ಯಾವ ಖುಷಿಗೆ? ಇದು ನೋಡಿ, ತೆಂಗಿನಕಾಯಿ ಹೊಡೆಯುವಂತ ಖುಷಿಗೆ. ತೆಂಗಿನಕಾಯಿ ಹೆಂಗ್ ಹೊಡಿಬೇಕು ಗೊತ್ತಾ? ಗೊತ್ತಿಲ್ಲ. ತಲೆ ಹೊಡೆದಂಗ್ ಹೊಡಿಬೇಕು. ಮಂತ್ರ ಹೇಳ್ಕೊಡ್ತೀನಿ, ಹೇಳ್ತೀರಾ? ಸರಿ, ಹೇಳ್ತೀರಾ? ಅತ್ತಾತ್ಮಣಿ ಇತ್ತಾತ್ಮಣಿ ಕಾಯೋಳೆತ್ತಾತ್ಮಣಿ ಓಂ ಪಂಚಕಜ್ಜಾಯ ನಮಃ. ಓಂ ಪಂಚಕಜ್ಜಾಯ ನಮಃ. ಕೇಸರಿಬಾತಾಯ ನಮಃ. ಕೇಸರಿಬಾತಾಯ ನಮಃ. ಸೂಪರ್. ಇದ್ರೊಳಗೆ ಈಗ ನೀರ್ ಬರುತ್ತೆ ಅಂತ ತಿಳ್ಕೊಂಡ್ರೆ ನಿಮ್ ತಪ್ಪು ಕಲ್ಪನೆ. ಮತ್ತೆ ಓ, ಅದು ಕಲರ್ ಫ್ಲವರ್ಸ್ ಬಂದ್ಬಿಟ್ಟಿದೆ. ಬಣ್ಣ ಬಣ್ಣದ ಹೂಗಳು ಇದನ್ನು ಬರ್ತಾ ಇದೆ. ಇದು ಅರ್ಥ ಏನಾದ್ರು ಹೇಳುತ್ತೆ ಅಂದ್ರೆ, ಕರ್ನಾಟಕದ ಸರ್ಕಾರ ಈ ತರ ಕಾಯ್ತಾ ಎರಡು ಹೋಳಾಗಿ ಮಧ್ಯದಲ್ಲಿ ಹೂ ಅರಳಿ ಹೊಸ ಯುವ ಶಕ್ತಿಗೆ ಒಂದು ಬೆಂಬಲ ಆಗುತ್ತೆ ಅಂತ ನಮ್ಮ ಮಾತೆ ಯಾರು? ಕಾಳಿಕಾದೇವಿ ಅಲ್ಲ, ಮಾತೆ ಉಮಾಶ್ರೀ. ಓಹೋ, ಉಮಾಶ್ರೀ ಅವರು ಆಶೀರ್ವಾದ ಮಾಡಿದ್ದಾರೆ. ಸರಿ, ಹೌದು, ಆಶೀರ್ವಾದ ಮಾಡಿ ಅಂತೂ ಇಂತೂ ಕರ್ನಾಟಕನ ಹಾಳು ಮಾಡಕ್ ಬಂದಿದ್ದೀರಾ ಅಂತ ಆಯ್ತು. ನನಗೆ ಇವ್ರ ಪಕ್ಕ ನಿಂತ್ಕೊಳಕ್ಕೂ ಇಷ್ಟ ಆಗ್ತಿಲ್ಲ. ಮಾತಾಡ ನೋಡಿ, ಏನ್ ನೀವ್ ಮಾಡ್ತೀರಾ ನೆಕ್ಸ್ಟ್? ಮುಂದಿನ ಸರದಿಯಲ್ಲಿ ನಮ್ಮ ಚಂದನ ಅವ್ರನ್ನ ಇಡೀ ನಮ್ಮ ಕರ್ನಾಟಕ ರಾಜ್ಯ ಜನತೆಯ ಒಳ್ಳೇದಕ್ಕೆ ಬಲಿ ಕೊಡ್ತೀನಿ. ಬಲಿ ಎಲ್ಲ ಇಲ್ಲ, ಇವಾಗ ನಿಮ್ ಜೊತೆ ನಾನು ಮಾತಾಡಲ್ಲ, ಬಲಿ ಕೊಡ್ತೀನಿ ಅಂತಿದ್ದಾರೆ. ನೆಕ್ಸ್ಟ್ ಕಾಲ್ ಅನ್ನು ನೋಡೋಣ. ಹಲೋ 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 ಹಲೋ, ನಿಮ್ ಹೆಸರು? ನನ್ನ ಹೆಸರು ಶೋಭಾ ಅಂತ. ಶೋಭಾ ಅಂತ. ಅಷ್ಟೊಂದು ಯೋಚನೆ ಮಾಡಿ ಕೇಳ್ತಿದ್ದೀರಾ? ಕನ್ಫರ್ಮ್ ಇಲ್ವಾ? ಕನ್ಫರ್ಮ್ ಇಲ್ವಾ ನಿಮ್ ಹೆಸರು ಶೋಭಾ ಅನ್ನೋದು? ಹಲೋ, ಅಷ್ಟೊಂದು ಯೋಚನೆ ಮಾಡಿ ಹೇಳ್ತಿದ್ದೀರಾ? ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಶೋಭಾ? ನಾವು ಮಾರಿಕಳ್ಳದಿಂದ. ಮಾರಿಕಳ್ಳ. ಓಕೆ. ಏನ್ ಮಾಡ್ಕೊಂಡಿರೋದು ನೀವು? ಇವಾಗ ಮನೆ. ಶೋಭಾ ಅವರೇ, ನಮ್ಮ ಹತ್ರ ಮಾತಾಡಿ ದಯವಿಟ್ಟು ಪ್ಲೀಸ್. ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ನಮ್ಮ ಹತ್ರ ಮಾತಾಡಿ. ಟಿವಿ ವಾಲ್ಯೂಮ್ ನೀವು ಮ್ಯೂಟ್ ಮಾಡದೇ ಇದ್ರೆ ನನ್ನ ಮಂತ್ರಾಂಡದಿಂದ ನಿಮ್ಮ ಟಿವಿಯನ್ನ ನಾವು ಮಾಯ ಮಾಡಲ್ಲ ಅಂತ
ಮಾಡ್ತಿದೀವಿ. ಜಾದು ಮಾಡ್ಲಾ, ಮಾಯ ಮಾಡ್ಲಾ? ಹಾ ಮಾಡಿ 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 ಅಂದ್ಬಿಡ್ತಿದ್ರಿ. ಎಷ್ಟು ಧೈರ್ಯ ನಿಮಗೆ? ಬೇಡವಾ ನಿಮ್ಗೆ ಟಿವಿ ಹಂಗಾದ್ರೆ? ಅಲ್ಲ ನಿಮ್ಗ್ ಟಿವಿ ಬೇಡವಾ? ಇವ್ರು ನಿಮ್ ಟಿವಿನ ಮಾಯ ಮಾಡ್ತಿದಾರಂತೆ. ನೀವು ಉದಯ ಕಾಮಿಡಿ ನೋಡ್ತಾ ಇದ್ದೀರಾ ಅಂತೇಳಿ ನಾನು ಟಿವಿ ನಂಗೆ ಇಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ನನ್ನ ಮಂತ್ರಶಕ್ತಿಯಿಂದ ನಿಮ್ಮ ಟಿವಿಯನ್ನು ಮಾಯ ಮಾಡ್ತಿದ್ದೆ. ಇರ್ಲಿ ಬಿಡಿ. ಇವಾಗ ನಿಮ್ಗೆ ಶೋಭಾ ಅವರೇ, ನಾನು ಮಂತ್ರವಾದಿ ನಿಶ್ಚಲ್ ಜಾದುಗಾರ್ ಅಲಿಯಾಸ್ ಪೋಂಗ ಮಂತ್ರವಾದಿ ನಿಮ್ಮೊಟ್ಟಿಗಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಏನಾದ್ರು ಮಾಡಿಸ್ಬೇಕಾ? ಮಾಡಿಸ್ಬೇಕು. ಏನ್ ಮಾಡಿಸ್ಬೇಕು? ಮಾಟ ಮಾಡಿಸ್ಬೇಕಿದ್ಯಾ? ಮಾಟ, ಮಂತ್ರ, ವಶೀಕರಣ ಏನ್ ಮಾಡಿಸ್ಬೇಕು? ನನ್ನನ್ನು ಸಂಪರ್ಕಿಸಿ. ಶೋಭಾ ಅವರು ಹಲೋ ಅನ್ನೋದ್ ಬಿಟ್ಟು ಬೇರೆ ಏನು ಮಾತಾಡಕ್ ಆಗ್ತಿಲ್ಲ ಅವ್ರಿಗೆ. ಟಿವಿಯಲ್ಲಿ ಮಾಯ ಆಗುತ್ತೆ ಇದ್ರ ಬಿಟ್ಟು ಟಿವಿ ಹತ್ರ ಹೋಗ್ಬಿಟ್ಟಿದ್ದಾರೆ. ಅದೇ ಟಿವಿ ಮುಂದೆ ಕುತ್ಕೊಂಡು ಮಾತಾಡಕ್ ಹೋಗ್ತಿದಾರೆ. ನಮ್ಗೆ ಈ ಪೋಂಗ ಮಂತ್ರವಾದಿ ಇರೋ ತನಕ ನಿಮ್ಮ ದೂರವಾಣಿಗೆ ಪೋಂಗ ಅಲ್ಲ ರೀ, ನಾನು ನಿಮ್ಗೆ ಹೇಳ್ದೆ ತಾನೆ, ಪೊಂಗು ಅಂತ ಪೊಂಗು ಪ್ರೀತಿಯಿಂದ ಕರೀತಾರೆ. ಏನ್ ಬೇಕು ನೀವು? ಶೋಭಾ ಅವರೇ, ನೀವ್ ಬರೀ ಹಲೋ ಅಂತಿದ್ರೆ ನಾನು ಮಾತಾಡಲ್ಲ ರೀ. ಮತ್ತೆ ಯಾರ್ಗೇನ್ ಮಾಡಿಸ್ಬೇಕಿತ್ ನೀವು? ಮಾಟ ಮಂತ್ರ ಮಾಡ್ಬೇಕಾ? ಯಾರ್ಗಪ್ಪ? ನೋಡಿ ಶೋಭಾ ಅವರೇ, ನಿಮ್ಗೆ ಒಳ್ಳೇದಾಗ್ಬೇಕಾ? ನಿಮ್ಗೆ ಒಳ್ಳೇದಾಗ್ಬೇಕಾ? ಏನ್ ಮಾಡ್ತಾ ಇದ್ದೀರಾ ನೀವು? ಒಳ್ಳೇದ್ ಮಾಡ್ಲಾ? ಒಂದ್ ಮಂತ್ರ ಹೇಳ್ಕೊಡ್ತೀನಿ, ಹೇಳ್ತೀರಾ? ಜಾದು ಮಂತ್ರ ಇದು. ನೋಡಿ, ಎರಡೂ ಕೈಗಳನ್ನ ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ಹಿಂಗೆ ನೀವು ಇಟ್ಕೊಳ್ಳಿ ಚಂದನ್ ಅವರೇ. ಹೊಟ್ಟೆ ಇಲ್ಲ, ಹೊಟ್ಟೆ ತಲೆ ಎರಡು ಇಲ್ಲ ಅಂತ ಕಂಡು ಗೊತ್ತಾಗಿದೆ. ಮತ್ತೆ ಇನ್ನೇನೆಲ್ಲ ಹೇಳ್ಬಿಡಿ. ಆಮೇಲೆ ಹೊಟ್ಟೆ ಮೇಲೆ ಕೈ ಇಟ್ಕೊಳ್ಳಿ. ಶೋಭಾ ಇಟ್ಕೊಂಡ ಶೋಭಾ ಅವರೇ, ತಲೆ ಮೇಲೆ ಕೈ ಇಟ್ಕೊಳ್ಳಿ, ಎರಡು ಕೈ. ಈಗ ನಾ ಹೇಳ್ದಂಗೆ ನೀವು ಮಾಡ್ಬೇಕು. ತಪ್ಪು ಮಾಡಿದ್ರೆ ನಿಮಗೆ ಒಳ್ಳೇದಾಗುತ್ತೆ, ಸರಿ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ. ಶೋಭಾ ರೆಡಿನಾ? ರೆಡಿ ಇದೀರಲ್ವಾ? ಖಂಡಿತ. ಆ ಹೊಟ್ಟೆ ಮೇಲೆ ಕೈ, ತಲೆ ಮೇಲೆ ಕೈ, ಹೊಟ್ಟೆ ಮೇಲೆ ಕೈ, ತಲೆ ಮೇಲೆ ಕೈ. ಇವರು ಎಕ್ಸರ್ಸೈಸ್ ಮಾಡಿಸ್ತಿದಾರೆ, ಕೈ ಕಾಲು ಎಲ್ಲ ಸ್ಟ್ರಾಂಗ್ ಆಗ್ಲಿ ಅಂತ. ಶೋಭಾ ಅವರೇ, ನೀವು ಫಿಟ್ ಆಗಿದ್ದೀರಾ? ಸ್ಲಿಮ್ ಅಂಡ್ ಫಿಟ್ ಆಗಿ. ನನ್ನಂಗಿದ್ರೆ ನಿಮ್ಗೆ ಎಕ್ಸರ್ಸೈಸ್ ಅವಶ್ಯಕತೆ ಇಲ್ಲ. ಇವ್ರಂಗಿದ್ರೆ ನೀವು ಎಕ್ಸರ್ಸೈಸ್ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ಮಾಡ್ಬೇಕು. ನೋಡಿ ಶೋಭಾ ಅವರೇ, ನೀವು ಏನಾದ್ರು ಮಾಡಿ, ಒಳ್ಳೇದ್ ಮಾಡಿ. ಮಾಟ ಮಂತ್ರ ಮಾಡ್ಬೇಕಾದ್ರೆ ನಾನು ಸಂಪರ್ಕಿಸಿ, ಒಳ್ಳೆ ಮಾಟ ಮಂತ್ರ ಮಾಡ್ತೀವಿ. ಇವ್ರ ನಂಬರ್ ಬರ್ಕೊಂಡ್ರಾ? 1 2 3 4 5 ಆಮೇಲೆ ಝೀರೋಗಳು ಎಷ್ಟ್ ಬೇಕಾದ್ರೂ ಹಾಕ್ಬೋದು. ನೀವು ಎಷ್ಟ್ ಝೀರೋ ಹಾಕ್ರು ಹೋಗುತ್ತೆ ಫೋನ್. ನಂಬರ್ ಹೇಳ್ಬೇಕಾ? ನಂಬರ್ ಅಲ್ಲಪ್ಪ, ಇವ್ರ ನಂಬರು. ನಿಮ್ಗೆ ಅಕಸ್ಮಾತ್ ಯಾರಿಗಾರು ಮಾಟ ಮಂತ್ರ ಮಾಡ್ಬೇಕು ಅಂತ ಅನ್ಸಿದ್ರೆ ಇವ್ರ ನಂಬರ್ ಫೋನ್ ಮಾಡ್ಬೇಕು. ನೀವು ಫೋನ್ ಮಾಡಿ ಸಂಪರ್ಕ ಮಾಡಿ. ನಾವು ಖಂಡಿತ ಮಾಟ ಮಂತ್ರಗಳನ್ನ ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ. ನಿಮ್ಗೆ ಆಶೀರ್ವಾದಗಳನ್ನು ಮಾಡ್ತಾ ಇದೀವಿ. ಓಂ ರಾಮ್ ಹ್ರೀಂ ಕ್ಲೀಂ ಸ್ವಾಹ. ಏನ್ ಮಾಡಿದ್ರಿ? ಮಾಟ ಮಂತ್ರ. ಗಿಲಿ ಚಂದನ ಹುಡುಗಾಗು ಟನ್. ಇವರೆಲ್ಲ ಮಾಟ ಮಂತ್ರ ಮಾಡೋದೆಲ್ಲ ಸುಳ್ಳು. ಹುಡುಗಾಗಿ ನಿಮ್ಗೆ ಗೊತ್ತಾಗಲ್ಲ, ವೀಕ್ಷಕರು ಹೇಳ್ತಾರೆ. ಶೋಭಾ ಅವರೇ, ಹುಡುಗಾಗಿಲ್ವ ಇರೋ? ಹುಡುಗ ಆಗಿದ್ದೇನೇನ್ರಿ ನಾನು? ಹಲೋ ಶೋಭಾ ಅವರೇ, ಹುಡುಗ ಆಗಿದ್ದೀನ ನಾನು? ಇಲ್ಲ ತಾನೆ? ಹಂಗಾದ್ರೆ ಇವ್ರು ಪುಂಗು ಬೇಜಾನ್ ಪುಂಗ್ತಾ ಇದಾರೆ ಇಲ್ಲಿ. ತುಂಬಾ ಪುಂಗ್ತಾ ಇದಾರೆ, ತುಂಬಾ ಸುಳ್ಳು ಹೇಳ್ತಿದಾರೆ. ಸೊ ಇವ್ರಿಗೆ ಸ್ವಲ್ಪ ವಿಚಾರಿಸ್ಕೊಳ್ತೀನಿ ನಾನು. ನಾವು ಚಂದನ ಅಂತ. ಸೂಪರ್ ಮಾಡ್ತೀರಾ. ಥ್ಯಾಂಕ್ ಯು. ಆಶೀರ್ವಾದ ಬಿಡಿ, ಮತ್ತೇನ್ ಮಾಡಕ್ಕೆ. ಇವ್ರ ಆಶೀರ್ವಾದ ಅಂತೆ. ಅವರು ಚೆನ್ನಾಗ್ ಮಾಡ್ತಾರೆ. ಅವ್ರು ಸಹ ಚೆನ್ನಾಗ್ ಮಾಡ್ತಾರಂತೆ. ಇವ್ರಿಗೆ ನಮ್ಮ ಆಶೀರ್ವಾದ. ಅದು ನಿಮ್ಮ ಆಶೀರ್ವಾದ. ನನ್ನ ಆಶೀರ್ವಾದ. ಆಗ್ಲಿ, ಬಹಳ ಖುಷಿ ಶೋಭಾ ಅವರೇ. ಈ ತರ ಮಾಡ್ತೀರಿ. ತುಂಬಾ ಧನ್ಯವಾದ. ನಗಡಿ ಒಂದ್ಸರಿ ಜೋರಾಗಿ ನಕ್ಬಿಡ್ರಿ ಶೋಭಾ ಅವರೇ. ನಗಡಿ. ಹಲೋ ನಗ್ರಿ ಜೋರಾಗಿ ನಗ್ರಿ. ನಗ್ಬೇಕಾ?